ಸೊ ಈಗ ನಾವು ಎತ್ತುಗಳನ್ನ ನೋಡ್ತಾ ಇದೀವಿ, ಕೈ ಇಟ್ರೆ ಹಂಗೇ ಜಾರಿ ಬಿಡ್ತಾ ಇದೆ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನೀವು. ಸೊ ಅದಕ್ಕೆ ಏನೆಲ್ಲ ಮೇವು ಹಾಕ್ತೀರಾ ನೀವು? ಮೇಡಮ್ ನಾವು ಓರಿ ಸಾಕೋದು ನಿಮ್ಗೆ ಎಮ್ಮೆ ಇದ್ದಿದ್ರೆ ತೋರ್ಸೇನೆ. ನಾನು ಒಳಗಡೆ ಇದ್ದಾಗ ಎಮ್ಮೆ ತೀರೋಯ್ತಂತೆ, ಹರಿಯಾಣದಿಂದ ತರಿಸಿದ್ದೆ ಮೇಡಮ್ ಎಮ್ಮೆನ. 1.5 ಲಕ್ಷ ಎಮ್ಮೆ ಅದು. ಇವತ್ತು ತುಂಬಾಗಿತ್ತು, 2.5 ಲಕ್ಷದ ಮೇಲೆ ಹೋಗೋದು ಎಮ್ಮೆ. ಏನು ಮಿಣ 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 ಅನ್ನೋದು ನೀವು ನೋಡ್ಬೇಕಾಗಿತ್ತು. ಅದನ್ನ ಮುರ್ರಾ ಜಾತಿ ಎಮ್ಮೆ. ಅದ್ರ ಹಾಲು ಎತ್ತುಗಳಿಗೆ ಕುಡಿಸ್ಬೇಕನ್ಬಿಟ್ಟೆ ಎಮ್ಮೆ ತರೋದು ಮೇಡಮ್. ನಾನು ಇವತ್ತು ತರಬೇಕು, ಹೋಗಕ್ ಆಗ್ತಾ ಇಲ್ಲ. ಎಮ್ಮೆ ಇರ್ಬೇಕು ಮನೆಗೆ ನನ್ಕ, ತರಬೇಕು ಒಂದು ಎಮ್ಮೆನ. ಎತ್ತುಗಳನ್ನ ನಾವು ಎಲ್ರೂ ಮಾಮೂಲಿ ಹುಲ್ಲು ಬೂಸ ಇಕ್ಕಿ ಸಾಕೋದು ಉಂಟು. ಬಟ್ ನನಗೆ ಪ್ರೀತಿ, ನಾನು ಹಾಲು ಇಕ್ಕಿ, ಮೊಸರು ಇಕ್ಕಿ, ಮುದ್ದೆ ಇಕ್ಕಿ ಎತ್ತನ್ನ ಸಾಕ್ತೀನಿ. ಹಣ್ಣುಗಳು ಕೊಡೋ ಮುಖ ಇರ್ಬೋದು. ಆಮೇಲೆ ಎತ್ತುಗಳಿಗೆ ಒಡವೆ ಹಾಕಿ ಎತ್ತುಗಳನ್ನ ಅಂದವಾಗಿ ಟಮಟಿಗಳಾಗ ಮಾಡ್ಕೊಂಡು ಹೋದ್ರೆ ನಾನು ಖುಷಿ ಮೇಡಮ್. ನನಗೆ ಎಂಥ ಬಟ್ಟೆನೇ ಇರಲಿ, ನನಗೆ ಇದೆಲ್ಲ ತಂದ್ಕೊಟ್ಟಿರೋದೇ ನನಗೆ ಸ್ನೇಹಿತರು, ಅವರು ಇವರು. ನಾನು ಹೋಗಿ ನನಗೆ ಇಂಥ ಬಟ್ಟೆ ಬೇಕಂತಿಲ್ಲ. ಎಲ್ಲರೂ ಅವ್ರೆ ಹಣ ನೀನು ಚೆನ್ನಾಗಿ ಕಾಣಿಸ್ಬೇಕು ಅಂತ ಸುಮಾರು ಬಟ್ಟೆಗಳು ಒಳಗಡೆ ಬಿಗ್ ಬಾಸ್ ಮನೆ ಒಳಗೂ ಕೊಟ್ಟಿಲ್ಲ ಮೇಡಮ್. ಎಂತೆಂಥ ಬಟ್ಟೆ ತಂದು ಕೊಟ್ಟವ್ರು ಅಂದರೆ ಖುಷಿ ಆಗ್ತೈತೆ. ನನಗೆ ಬಸಪ್ಪನ ಮೆರೆಸ್ಬೇಕು, ನನಗೆ ಅದೇ ಖುಷಿ. ನನಗೆ ಒಳ್ಳೆ ಹಾರಗಳಾಕಿ ದೊಡ್ಡದಾಗಿ ಹೂಗಳಾಕೊಂಡು ಹೋಗಿ ಪ್ಯಾಂಟ್ ಸೆಟ್ಟಾಗಿ ಹೋದ್ರೆ ನಾನು ಖುಷಿ ಮೇಡಮ್. ಅದು ಒಡವೆಗಳು ಮಾಡಿಸಿದ್ದೀನಿ, ಎತ್ತುಗಳ್ಕ ಕಡ್ಗಗಳು ಮಾಡಿಸಿದ್ದೀನಿ, ಬೆಳ್ಳಿವು ಕುಂಕುಪ್ಪುಗಳು ಹಾಕ್ಸಿದ್ದೀನಿ. ನಾವು ಮಾಡೋಕಿನ್ನ ಮುಂಚೆನೂ ಎತ್ತುಗಳು ಕಟ್ಟವ್ರೆ ಮೇಡಮ್. ಇಲ್ಲೈತಲ್ಲ ದೇವ್ರು, ಈ ದೇವ್ರು ಸುಳ್ಳು ಹೇಳ್ಬಾರ್ದು. ಈ ದೇವ್ರಿಗೆ ಸುಳ್ಳು ಹೇಳಿದ್ರೆ ನಾವು ಬದುಕಿ ಸತ್ತಂಗೆನೆ. ಆತ್ಮಶುದ್ಧಿ ಅನ್ನೋದಕ್ಕ ಬಸವಣ್ಣಕ್ಕಾಗಿ ಕಾಲ್ ಕಡ್ಗಗಳು ಹಾಕ್ದಾಗ ಕೆಲವ್ರು ಅಂದ್ರೆ ಹೆಂಗ್ಸಕ್ ಹಾಕ್ದಂಗೆ ಹಾಕಿದ್ಯಾ ಅನ್ನೋ ಪದನೂ ಬಳಸವ್ರೆ. ಇವತ್ತು ಹೇಳಕ್ ಬರ್ತಾರೆ ಏನೇನೋ, ನಾವೇನ್ ಹೇಳಲ್ಲ ಮೇಡಮ್. ಅಲ್ಲ ಮೇಡಮ್, ದನಗಳಿಗೆ ಮೇಡಮ್, ದನಗಳಿಗೆ ಕಾಲ್ ಕಡ್ಗಗಳಾಕಿ ಕುಂಕುಪ್ಪುಗಳಾಕಿ. ಹೌದು ಮೇಡಮ್, ಹೌದು ಮೇಡಮ್, ಹೌದು ಮೇಡಮ್. ನನಗ ಅವುಗಳು ಸಂತೋಷವಾಗಿ ಹೋಗಿ ಊರಲ್ಲಿ ಮೆರೆಸ್ಕೊಂಡ್ ಬಂದ್ರೆ, ಮನೆಗ್ ಬಂದ್ಮೇಲೆ ದಿಷ್ಟಿ ತೆಗೆದು ಕುತ್ಕೊಂಡ್ರೆ ನನ್ಗೆ ನೆಮ್ಮದಿ ಮೇಡಮ್. ಆಮೇಲೆನೆ ನಾನು ಊಟ ಮಾಡೋದು. ಎಂತ ಮೆರವಣಿಗೆ ಕರೀಲಿ, ವೈಭೋಗದ ಊಟ ಮಾಡ್ಸಿರ್ಲಿ ನಾನು ತಿನ್ನಲ್ಲ. ಈಗ 13-14 ದಿನ ನೀವು ಬಿಗ್ ಬಾಸ್ ಮನೇಲಿ ಕನ್ಸಲ್ಲಿ ಏನಾದ್ರು ಬಂದಿದ್ವಾ ನಿಮ್ಮ ಹಸುಗಳು? ಅಯ್ಯೋ ನನ್ಗೆ ಯಾರು ಊಟ ಆಗ್ತಾ ಇಲ್ಲ, ಇಲ್ಲ ಇಲ್ಲ, ರಾಮಚಂದ್ರಪ್ಪನು ಚೆನ್ನಾಗಿ ನೋಡ್ಕೊಂಡ್ ಮೇಡಮ್. ಇಲ್ಲಿ ಅದ್ರಲ್ಲಿ 2 ಮಾತಿಲ್ಲ. ನನಗೆ ಪ್ರೀತಿ, ನಾನು ಕೇಳ್ಕೊಂಡಿದ್ದೆ ಬಿಗ್ ಬಾಸ್ ನ ಓರಿಗಳು ನನಗೆ ಕರ್ಸ್ರಿ, ನಿಮ್ ವಿಶ್ ಎಲ್ಲ ಇದು ಅಂತ. ಹೌದು ಮೇಡಮ್, ಅದ್ರಲ್ಲಿ ನನಗೆ ಸ್ವಲ್ಪ ಬೇಸರ ಬರ್ಬೇಕಾಗಿತ್ತೆ ಓರಿಗಳು ಅಂತ. ಬಟ್ ಅದಾದ್ಮೇಲೆ ಇದ್ರನ್ನ ಕಳಿಸ್ಕೊಟ್ರು ಮೇಡಮ್, ಅದೇ ಖುಷಿ ಆಯ್ತು ನನಕ. ಏನೋ ಅಲ್ಲಿ ಫಾರ್ಮಾಲಿಟೀಸ್ ಪ್ರಕಾರ ಆಗಿಲ್ಲ ಏನೋ. ಅದಕ್ಕೇನೆ ಸುದೀಪ್ ಅಣ್ಣನೇ ನಮ್ಮ ರೇಸ್ಕ ಕರ್ಸ್ಕೊಂತ ಇರೋದು ಮೇಡಮ್. ನಾವು ಚಿಕ್ಕವರಿದ್ದಾಗ, ಅಂದ್ರೆ ನಾನು ಚಿಕ್ಕವರಿದ್ದಾಗ ನಮ್ಮಮ್ಮ ನನಗೆ ಹಸು ಕಟ್ಕೊಟ್ಟಿದ್ರು. ಅದೇ ಹಳ್ಳಿಕಾರ್. ಅವಾಗ ನನಗೂ ಗೊತ್ತಿರಲಿಲ್ಲ, ಅದನ್ನು ನಾಟಿ ಹಸು ಅಂತಾನೆ ಹೇಳ್ತಾ ಇದ್ವಿ. ನಾನು ಹಸು ಮೇಯಿಸ್ತಾ ಇದ್ದೆ. ಸೊ ಅವಾಗ ಯಾವಾಗಾದ್ರೂ ಮಳೆ ಬಂತು ಏನಾದ್ರು ಅಂದ್ರೆ ನಾವು ಕೊಡ್ಗೆ ಇರ್ಲಿಲ್ಲ, ಒಂದೊಂದ್ಸಲ ಹೊರಗಡೆ ಕಟ್ಟಾಕ್ತಾ ಇದ್ವಿ. ಏನೂ ಆಗ್ತಾ ಇರ್ಲಿಲ್ಲ ಅದಕ್ಕೆ. ಬೆಳಿಗ್ಗೆ ಎದ್ದು ಆರಾಮಾಗಿ ಅದು ಮೇಕೊಂಡಿರ್ತಿತ್ತು. ಬಟ್ ಇವಾಗ ಜರ್ಸಿ ಹಸುನ ಸಾಕಿದ್ವಿ ಮನೆಯಲ್ಲಿ. ಅದು ಎಷ್ಟು ಅದಕ್ಕೆ ಜೋಪಾನ ಮಾಡ್ಬೇಕಂದ್ರೆ ನೆನೆಯೋ ಹಾಗಿಲ್ಲ. ಅದು ಹುಲ್ಲೆಲ್ಲ ಕಟ್ ಮಾಡಿ ಇದಕ್ಕೆ ಅದಕ್ಕೆ ಏನ್ ಡಿಫರೆನ್ಸ್ ಅಂತೀರಾ? ಅದೇ ಇವಾಗ ನಿಮ್ಗೆ ನಿಮ್ ಬಾಯಲ್ಲೇ ಬರ್ತೈತಲ್ಲ, ಅತಿ ಹೆಚ್ಚು ಕಾಳಜಿ ಮಾಡ್ಬೇಕು. ಮಿಲ್ಕ್ ಮಿಷಿನ್ಸ್ ಆಗು ಮೇಡಮ್. ಸೀಮೆ ಹಸು ಏನಾಯ್ತು ನಮ್ಮ ಮನೆಗೆ ಹೋಯ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬೇಕು, ಅನಿವಾರ್ಯ. ಸೀಮೆ ಹಸು ಇಲ್ದಿರ ಹೋದ್ರೇನು ರೈತನಕ ಬೆಂಬಲ ಬರಲ್ಲ. ಯಾಕಂದ್ರೆ ಹಾಲು ಇವತ್ತು ಒಂದು ಒಳ್ಳೆ ಸೀಮೆ ಹಸ 10 ಲೀಟರ್ ಹಾಲು ಕರಿಯೋ ಹಸ ಇದ್ರೆ ಒಂದು ಸಂಸಾರ ನೀಗ್ತದೆ. ಯಾಕಂತಂದ್ರೆ ಹಾಲು ಡೈರಿಗೆ ಹಾಕಿ ಬದುಕೋದು ಉಂಟು, ಅದು ಅನಿವಾರ್ಯ, ಬೇಕೇ ಬೇಕು. ಅದ್ರ ಜೊತೆಲಿ ಒಂದೊಂದು ನಾಟಿ ಹಸ ಕಟ್ಕೊಳ್ರಿ, ನಿಮ್ಮ ಆರೋಗ್ಯಕ್ಕ ನಿಮ್ಗೊಂದು ತೃಪ್ತಿ ಮೇಡಮ್. ನಾಟಿ ಹಸನ ಹೋಗಿ ನೀವು ಮುಟ್ಬಿಟ್ಟು ಬಂದ್ರೆ ನಿಮ್ಗೆ ಆ ನೆಗೆಟಿವ್ ಎನರ್ಜಿ, ನೆಗೆಟಿವ್ನೆಸ್ಸೇ ಹೋಗ್ಬಿಡ್ತದೆ. ಹೌದು ಮೇಡಮ್, ಇಲ್ಲಿ ಪಕ್ಕದ ಊರಲ್ಲಿ ಕ್ಯಾನ್ಸರ್ ಪೇಷಂಟ್, ಕ್ಯಾನ್ಸರ್ ಮೇಲಾಗಿರೋದು ನಿಜವಾಗ್ಲೂ ಐತೆ. ಯಾವಾಗನೇ ಯಾರನ್ನ ಇಂಟರ್ವ್ಯೂ ಮಾಡಿದ್ರೆ ಅವ್ನು ಬೇಕಾಗಿದ್ರೆ ಕರೆಸ್ತೀನಿ. ನಿಜವಾಗ್ಲೂ ಕ್ಯಾನ್ಸರ್ ಮೇಲಾಗೈತೆ. ನಾಟಿ ಹಸು ಹಾಲು ದಿನ ಬೆಳಗ್ಗೆ ಹೊತ್ತು ಒಂದೊಂದು ಇದು ಗಂಜಲ ಬಿರೆ ಹೊಟ್ಟೆನ ಕುಡಿ ಅಂತ ಹೇಳಿ ನಾಟಿ ಹಸುನೇ ಅವ್ರಕ ಮಂಡ್ಯನಿಕ ನಮ್ಮ ಕಿರಣ್ ಅಣ್ಣನೇ ಆ ಹಸು ಕೊಟ್ಟಿರೋದು. ಅವ್ರಕ ದೇವ್ರಾನೆ ಅದು ಆಗೈತೆ. ಏನ್ ಹೇಳ್ತೀನಿ ಅಂತಂದ್ರೆ ಅವ್ರ ದೇವ್ರುಗಳೇ ಅಲ್ಲ ಮೇಡಮ್, ದೇವ್ರುಗಳೇ. ಅಂದ್ರೆ ರೈತರು ಏನ್ ಹೇಳ್ತಾರೆ ಅಂದ್ರೆ ಅದಕ್ಕೂ ಅಷ್ಟೇ ಟೈಮ್ ಹಿಡಿಯುತ್ತೆ ನಮ್ಗೆ ಸಾಕಕ್ಕೆ, ಇದಕ್ಕೂ ಅದೇ ಎಲ್ಲ ಮೇವು ಹಾಕ್ಬೇಕು, ಅದ್ರಲ್ಲಿ ಜಾಸ್ತಿ ದುಡ್ಡು ಬರುತ್ತೆ. ಅಲ್ಲ ಅದು ನಿಜ, 100% ನಿಜ. ನೋಡಿ ಮೇಡಮ್, ಕಮರ್ಷಿಯಲ್ ಪರ್ಪಸ್ ಅಂದವಾಗ ಸೀಮೆ ಹಸು ಬೇಕು, ನಮ್ಮ ತನಕ ನಮ್ಮ ಇದಕ್ಕ ನಾಟಿ ಹಸು ಬೇಕು. ಆಯ್ಕೆ ನಿಮ್ಮ ಹತ್ರನೇ ಐತೆ. ಸೀಮೆ ಹಸು ಸಾಕ್ಬೇಡ್ರಿ ಅಂತ ನಾನು ಹೇಳಲ್ಲ. ಸೀಮೆ ಹಸು ಇಂದಾನೆ ಇವತ್ತು ಎಷ್ಟೋ ಕುಟುಂಬಗಳು ಜೀವನ ಮಾಡ್ತಾ ಇರೋದು, ಹೌದು. ಬಟ್ ಎಲ್ಲೋ ಅದು ಬಂದು ನಮ್ಮ ತಳಿಗಳು ಹೋಗ್ತಾ ಐತೆ. ಯಾಕಂದ್ರೆ ನಾವು ನಮ್ಮ ತನ ಮರ್ತ್ಕೊಂಡು ನಾವು ದುಡ್ಡಿಂದೇನೆ ಓದ್ತಾ ಇದ್ದೀರಿ.
ದುಡ್ಡು ಬೇಕು ಅವಶ್ಯಕತೆ ಬದುಕೋದಕ್ಕ, ನಮ್ಮ ದನನೂ ಬೇಕು. ನಾವು ದನನ ನಾವು ನಮ್ಮ ಹಳ್ಳಿಕಾರನ್ನ ಉಳಿಸ್ಕೊಂಡ್ರೆ ನಾವು ನಮ್ಮ ಹಿರೀಕರನ್ನ ನಾವು ಉಳಿಸ್ಕೊಂಡ್ ಬಂದಂಗೆ ಲೆಕ್ಕ ಅಂತ ನನ್ನ ಅಭಿಪ್ರಾಯ ಮೇಡಮ್. ಈಗ ನಿಮ್ಮ ಕೈಯಲ್ಲಿ ಟ್ಯಾಟೂಸ್ ಇದೆ, ಏನಿದೆ ಹೇಳಿ? ಇದು ಹಳ್ಳಿಕಾರ ಅಂತ ಮೇಡಮ್. ಅದು ತೋರಿಸಿ, ಝೂಮ್ ಮಾಡಿ. ಹಳ್ಳಿಕಾರ ಅಂತ. ಇದು ನಮ್ಮ ತಾತ ಅಜ್ಜಿ ಇನ್ಶೀಲ್ಸು, ಚಿಕ್ಕತಿಪ್ಪಣ್ಣ ಮುನಿಯಕ್ಕಯ್ಯಮ್ಮ ಅಂತ. ಇದು ವೆಂಕಟೇಶ್ ಹೇಮಾವತಿ ಅಂತ ಅವ್ರದ್ದು ಬರ್ಸಿದ್ದೀನಿ. ಇಲ್ಲಿ ನಮ್ಮ ಅಪ್ಪ ಅಮ್ಮಂದು ಹಾಕ್ತಾ ಇದ್ದೀನಿ. ಮೈ ಡ್ಯಾಡ್ ಇಸ್ ಮೈ ಹೀರೋ ಅಂತ. ಇದರಲ್ಲಿ ನಿಮ್ಮ ಫೇವರೇಟ್ ಯಾವುದು? ಏನು ಮೇಡಮ್? ಫೇವರೇಟ್ ಟ್ಯಾಟೂ ಇದು ಎಲ್ಲ ಫೇವ್ರೇಟ್ ಏನೇನೆ, ಅದಕ್ಕೆ ಅವಾಗಲೇ ಹಾಕೊಂಡಿದ್ದೀನಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.